ಈಗ ನಮ್ಮೆಲ್ಲರ ಪ್ರೀತಿಯ ವಲ್ಲೀಶ್ ಮಾಮ ಬಂದು ಒಂದೆರಡು ಮಾತುಗಳನ್ನು ಆಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸಂವಿಧಾನದ ಈ ವಾರ್ಷಿಕೋತ್ಸವಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇದು 12ನೇ ವಾರ್ಷಿಕೋತ್ಸವ. 2013ರಲ್ಲಿ ಸ್ವಾಮಿ ಪರಮಾನಂದ ಭಾರತಿಗಳ ಆಶೀರ್ವಾದದೊಂದಿಗೆ ಮತ್ತು ಮಾರ್ಗದರ್ಶನದೊಂದಿಗೆ ಶುರುವಾದಂತಹ ಸಂವಿಧಾನ ಪರಿವಾರ ಈಗ 12 ವರ್ಷಗಳ ದಾಟ್ತಾ ಇದೆ. ಹೆಚ್ಚಿನ ಜನಕ್ಕೆ ಎಲ್ಲ ತಿಳಿದಿರೋದೆ, ಸಂವಿಧಾನ ಬಗ್ಗೆ ಸ್ವಲ್ಪ ಕೇಳಿರ್ಬೋದು. ಆದರೂ ಒಂದೆರಡು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ, ಅಂದರೆ ಸಂವಿಧಾನ ವಿಚಾರಗಳೇನು ಅನ್ನೋದ್ರ ಬಗ್ಗೆ. ಸಂವಿಧಾನ ಶುರುವಾಗಿದ್ದು ನಮಗೆ ನಮ್ಮ ಮಕ್ಕಳನ್ನು ರೆಗ್ಯುಲರ್ ಸ್ಕೂಲ್ ಅಂದರೆ ಮೇನ್ ಸ್ಟ್ರೀಮ್ ಸ್ಕೂಲ್ಗೆ ಕಳಿಸೋದಕ್ಕೆ ಸ್ವಲ್ಪ ಹಿಂಜರಿಕೆ ಇತ್ತು. ಅಂದರೆ ಅಲ್ಲಿ ಕಲಿಸೋವಂಥ ವಿಷಯಗಳು, ಕಲಿಯುವಂಥ ರೀತಿ ಮತ್ತು ಅದರಿಂದ ಅವರ ಚಿಂತನೆಗಳು ಹೇಗೆ ಬದಲಾಗ್ತಾ ಹೋಗುತ್ತೆ ಮಕ್ಕಳದ್ದು ರೆಗ್ಯುಲರ್ ಶಾಲೆಯಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇತ್ತು. ಅದ್ರ ಬಗ್ಗೆ ಸಂಪೂರ್ಣ ಒಂಥರ ನಂಬಿಕೆ ಇರಲಿಲ್ಲ. ಹಾಗಾಗಿ ಶಾಲೆಗೆ ಮಕ್ಕಳನ್ನು ಕಳಿಸಿ ದಿನನಿತ್ಯ ಏನಪ್ಪ ಹೀಗಾಗ್ತಿದೆ ಅಂತ ಚಿಂತೆ ಮಾಡೋ ಬದಲು ನಾವೇ ಒಂದು ವ್ಯವಸ್ಥೆಯನ್ನು ಕಟ್ಟಬಹುದಾ, ನಮ್ಮ ಮಕ್ಕಳು ಯಾವ ರೀತಿ ಬೆಳಿಬೇಕು ಅಂತ ನಾವು ಕನಸು ಕಾಣ್ತಾ ಇದ್ದೀವಿ, ಯಾವ ರೀತಿ ಬೆಳಿಬೇಕು ಅಂತ, ಯಾವ ರೀತಿ ವಿದ್ಯಾಭ್ಯಾಸ ಅವ್ರಿಗೆ ಆಗಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ, ಅದನ್ನು ನಾವೇ ಪೋಷಕರಾದ ನಾವೇ ಸೇರಿಕೊಂಡು ಒಂದು ವ್ಯವಸ್ಥೆ ಕಟ್ಬೋದಾ ಅಂತ ಹೊರಟಿದ್ದು. ಹಾಗೆ ಹೇಳಿದಂಗೆ ಇದಕ್ಕೆ ಸಂಪೂರ್ಣ ಅನುಗ್ರಹ ಮತ್ತು ಮಾರ್ಗದರ್ಶನ ಕೊಟ್ಟಿದ್ದು ಸ್ವಾಮಿ ಪರಮಾನಂದ ಭಾರತಿಗಳು. ನೀವೇ ಮಾಡಿ, ಒಂದು ಎಲ್ಲ ಪೋಷಕರೇ ಸೇರಿಕೊಂಡು ಈ ಥರ ಮಕ್ಕಳಿಗೆ ಒಳ್ಳೆಯ ವಾತಾವರಣದಲ್ಲಿ ಬೆಳೆಯುವಂಥ ಅವಕಾಶ ಮಾಡಿಕೊಡಿ ಅಂತ ಅವರು ನಮಗೆ ಅನುಗ್ರಹಿಸಿ ಹಾಕಿಕೊಟ್ಟಂಥ ಮಾರ್ಗ. ಹಾಗಾಗಿ ಮೊದಲನೇ ವರ್ಷ 14 ಮಕ್ಕಳು ಇಂದ ಶುರುವಾಗಿದ್ದು, ಬೇಸ್ನಲ್ಲಿ ಒಂದು ಸಣ್ಣ ಜಾಗದಲ್ಲಿ ಸಿಗ್ತಾಯಿತ್ತು, ಅಲ್ಲಿ ಶುರು ಮಾಡಿದ್ದು. ಈಗ ಒಂದು 28 ಮಕ್ಕಳಿದ್ದಾರೆ. ಸಂಖ್ಯೆ ಹೆಚ್ಚು ಬೆಳೆಯೋದಿಲ್ಲ, ಯಾಕೆಂದರೆ ಇದು ಎನ್ರೋಲ್ಮೆಂಟು ಪೇರೆಂಟ್ಸ್ಗೆ, ಮಕ್ಕಳಿಗೆಲ್ಲ. ಅಂದರೆ ಯಾಕೆ ಎಲ್ಲ ಪೋಷಕರೇ ಸೇರಿ ನಡೆಸುವಂತಹ ವ್ಯವಸ್ಥೆ. ಇಲ್ಲಿ ಯಾರು ಇದೊಂದು ಸ್ಕೂಲ್ ಆಗಲಿ ಅಂದರೆ ಯಾರೋ ನಡೆಸೋವಂಥ ವ್ಯವಸ್ಥೆ, ಅಲ್ಲಿಗೆ ನಾವು ಮಕ್ಕಳನ್ನು ಸೇರಿಸ್ಬಿಡ್ತೀವಿ, ನಮ್ಮ ಮಕ್ಕಳ ಎಜುಕೇಷನ್ನ ಔಟ್ಸೋರ್ಸ್ ಮಾಡಿಬಿಡ್ತೀವಿ ಶಾಲೆಗೆ ಅನ್ನೋ ಒಂದು ಅವಕಾಶ ಇಲ್ಲಿಲ್ಲ. ಯಾರು ಪೋಷಕರು ಇಲ್ಲಿ ಸೇರ್ತಾರೋ ಅವರು ಈ ಸಂವಿಧಾನ ನಡೆಯೋದಕ್ಕೆ ಒಂದು ನಡೆಯುವಂಥ ಕೆಲಸದಲ್ಲಿ ಅವರು ಭಾಗಿಗಳಾಗಬೇಕು. ಇಲ್ಲಿ ಸುಮಾರು ಜನ ಪೋಷಕರು ಪಾಠ ಮಾಡ್ತಾರೆ, ಸುಮಾರು ಜನ ಬೇರೆ ಸಮಿತಿಗಳಲ್ಲಿ ಕಾರ್ಯಗಳಲ್ಲಿ ಜವಾಬ್ದಾರಿಗಳನ್ನು ತಗೊಂಡು ನಡೆಸುವಂಥ ವ್ಯವಸ್ಥೆ. ಅದರ ಜೊತೆಗೆ ನಮಗೆ ಸಹಕಾರ ಕೊಟ್ಟಂತಹ ಸಾಕಷ್ಟು ಜನ ಟೀಚರ್ಸ್ ಅಥವಾ ಗುರುಗಳು ಈ ಕಳೆದ 12 ವರ್ಷಗಳಲ್ಲಿ ನಮ್ಮ ಜೊತೆ ಇದ್ದು ನಮಗೆ ಬೆಂಬಲ ಕೊಟ್ಟು ನಮ್ಮ ಈ 12 ವರ್ಷಗಳ ಪ್ರಯತ್ನದಲ್ಲಿ ಅವರ ಭಾಗ ಹೆಚ್ಚಿದೆ. ಕೆಲವರು ಇಲ್ಲಿದ್ದಾರೆ, ಶ್ರೀಮತಿ ಪ್ರೇಮಾ ರಾಮಮೂರ್ತಿ ಅವರು ಇಲ್ಲಿದ್ದಾರೆ, ಬೇರೆಯವರು ಇರ್ಬೋದು, ನನಗೆ ಕಾಣಿಸ್ತಾ ಇಲ್ಲ. ನಾನು ನಿಮಗೆಲ್ಲರಿಗೂ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಲೈಟ್ ಹಾಕ್ಬಿಟ್ಟಿದ್ದಾರೆ, ಅದೇ ಲೈಟು ಅಲ್ಲಿ ಎದುರಿಗೆ ಏನಿದೆ ಅಂತ ನನಗೆ ಕಾಣದೇ ಇರೋ ಥರ ಮಾಡಿದೆ, ಕ್ಷಮಿಸಿಗೆ. ಬೇರೆಯವರು ಇಲ್ಲಿ ನಮ್ಮ ಟೀಚರ್ಸ್ ಗುರುಗಳು ಬಂದಿರ್ತೀರ, ಅವರೆಲ್ಲ ನಮಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ. ಸೊ ಏನು ನಾವು ಮಾಡೋಕ್ಕೆ ಹೊರಟಿರೋದು, ಶಾಲೆಗೆ ಕಳಿಸ್ದೆ ಇದೇನು ಹುಚ್ಚುತನ ಅಂತ ಸುಮಾರು ಜನ ಪ್ರಶ್ನಿಸಿರೋದಿದೆ. ಇದು ಅವರವರು ಹುಚ್ಚು ಅವರಿಗೆ ಖುಷಿ ಎಂದಾಗೆ ಇದೊಂದು ನಮ್ಮ ಪ್ರಯತ್ನ. ಏನು ಅಂದರೆ ಒಂದು ಸ್ಟ್ರಕ್ಚರ್ಡ್ ಕರಿಕ್ಯುಲಮ್, ಅಂದರೆ CBSE ICSE ಇನ್ನೊಂದು ಮತ್ತೊಂದು ಏನೇನು ಇದಿದೆ, ಅದು ಎಲ್ಲ ಅದರ ಹೊರತಾಗಿ ನಾವೇ ಒಂದು ನಮ್ಮ ಮಕ್ಕಳ ಕಲಿಕೆಗೆ ಒಂದು ಚೌಕಟ್ಟನ್ನು ನಿರ್ವಹಿಸಬಹುದಾ, ಹೇಗೆ ಮಾಡಬಹುದು ಅಂದರೆ ಅವರು 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸು ಅಂತ ಲೆಕ್ಕ ಇಲ್ಲ.
ಸುಮಾರು ಜನ ಮಕ್ಕಳಿಗೆ ನೀನು ಯಾವ ಕ್ಲಾಸು ಅಂತ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾಕೆಂದರೆ ಅವ್ರಿಗೆ ಯಾವುದು ಆ ಲೆಕ್ಕ ಇಟ್ಟಿಲ್ಲ ಅವರು. ನಾವು ಲೆಕ್ಕ ಇಟ್ಟಿಲ್ಲ. 1ನೇ ಕ್ಲಾಸಲ್ಲಿ 3ನೇ ಕ್ಲಾಸಲ್ಲಿ ಏನು ಕಲಿಸ್ಬೇಕು ಅಂತ ಅದನ್ನು ನೋಡೋದಕ್ಕಿಂತ ನಾವು ಯಾವ ಸಾಮರ್ಥ್ಯಗಳನ್ನು ಬೆಳೆಸಬೇಕು ಅಂತ ನೋಡ್ತೀವಿ. ಅಂದರೆ ಕಲಿಕೆಯ ಉದ್ದೇಶ ಮಕ್ಕಳಲ್ಲಿ ಸಾಮರ್ಥ್ಯವನ್ನು ಬೆಳೆಸೋದು, ಅವರಲ್ಲಿ ಒಳ್ಳೆಯ ಚಿಂತನೆಯನ್ನು ಬೆಳೆಸೋದು, ಅವರ ಆಚಾರ ನುಡಿ ನಡೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ಇರೋ ಹಾಗೆ ಕಾಪಾಡೋದು, ಮತ್ತು ಅದನ್ನು ಒಳ್ಳೆಯತನವನ್ನು ಪೋಷಣೆ ಮಾಡೋದು. ಇದು ನಮ್ಮ ಇದು. ಅಂದರೆ ಲರ್ನಿಂಗ್ ಇಸ್ ಆಲ್ ಅಬೌಟ್ ಎನ್ಹ್ಯಾನ್ಸಿಂಗ್ ಕೇಪಬಿಲಿಟೀಸ್, ಕಾಂಪಿಟೆನ್ಸೀಸ್ ಇನ್ ಚಿಲ್ಡ್ರನ್ ಅಂತ. ಸೊ ಹಾಗಾಗಿ ನಮಗೆ ಟೆಕ್ಸ್ಟ್ ಬುಕ್ ಇಲ್ಲ, ನಮ್ಮ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ಇಲ್ಲ, ಯೂನಿಫಾರ್ಮ್ ಇಲ್ಲ, ಪರೀಕ್ಷೆ ಅಂತೂ ಇಲ್ಲವೇ ಇಲ್ಲ. ಅವ್ರು ಮೊದಲನೇ ಪರೀಕ್ಷೆ ಬರೆಯೋದೇ 10ನೇ ಕ್ಲಾಸ್ ಪರೀಕ್ಷೆ. ಅಂದರೆ 10ನೇ ಕ್ಲಾಸ್ವರೆಗೂ ಯಾವುದೇ ರೀತಿಯಾದಂಥ ಪರೀಕ್ಷೆ ಇಲ್ಲ. ಸೊ ಸುಮಾರು ಜನ ಕೇಳ್ತಾರೆ, ಏನು ಪರೀಕ್ಷೆ ಇಲ್ಲದೆ ಮಕ್ಕಳು ಹೇಗೆ ಕಲಿತಾರೆ ಅಂತ. ಪರೀಕ್ಷೆಗೂ ಕಲಿಕೆಗೂ ನಾವು ಬೇರೆ ಬೇರೆ ಅಂತ ನೋಡ್ತೀವಿ. ಲರ್ನಿಂಗ್ ಇಸ್ ಡಿಫ್ರೆಂಟ್ ಫ್ರಮ್ ಎಕ್ಸಾಮ್ ಪ್ರಿಪರೇಷನ್. ನಮ್ಮ ಈಗಿನ ವ್ಯವಸ್ಥೆಯಲ್ಲಿ ಲರ್ನಿಂಗ್ ಮತ್ತು ಎಕ್ಸಾಮ್ ಪ್ರಿಪರೇಷನ್ಗೆ ವ್ಯತ್ಯಾಸನೇ ಇಲ್ಲ. ಲರ್ನಿಂಗ್ನ ವಿ ಹ್ಯಾವ್ ಈಕ್ವೇಟೆಡ್ ಟು ಎಕ್ಸಾಮ್ ಪ್ರಿಪರೇಷನ್. ಹಾಗಾಗಿ ಕಲಿಕೆ ಅನ್ನೋ ಒಂದು ನಿಸ್ಸಾರವಾಗಿದೆ ಮಕ್ಕಳ ದೃಷ್ಟಿಯಿಂದ. ಅವ್ರಿಗೆ ಅದರಲ್ಲಿ ಏನು ವಿಶೇಷತೆ ಕಾಣಿಸೋದಿಲ್ಲ. ಸುಮ್ಮನೆ ಅದು ಏನೋ ಒಂದು ಕಷ್ಟ, ಏನೋ ಒಂದು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅನ್ನೋ ಒಂದು ಅಭಿಪ್ರಾಯ ಹೆಚ್ಚಿನ ಮಕ್ಕಳಲ್ಲಿ ಇವಾಗಿದೆ. ಹಾಗಾಗಿ ಪರೀಕ್ಷೆ ಇಲ್ಲ, ಕಲಿಕೆ ಇರುತ್ತೆ. ಹಾಗಾದರೆ ನಾವು ಮುಂದಕ್ಕೆ ಹೇಗೆ ಹೋಗ್ತಾ ಇದ್ದೀವಿ ಅಂತ ಮಕ್ಕಳೇ ನೋಡ್ಕೊಳ್ಳೋವಂಥ ವ್ಯವಸ್ಥೆ. ಪೇರೆಂಟ್ಸ್ ಮತ್ತು ಟೀಚರ್ಸು ಅದಕ್ಕೆ ಸಪೋರ್ಟಿವ್ ಆಗಿ ಮಕ್ಕಳಿಗೆ ಅವಕಾಶಗಳನ್ನು ಮಾಡಿಕೊಡೋದು, ಅವರನ್ನು ಯಾವ ದಿಕ್ಕಿನಲ್ಲಿ ಹೋಗಬೇಕು ಅದನ್ನು ಕರ್ಕೊಂಡು ಹೋಗುವಂಥ ಪ್ರಯತ್ನ. ಸೊ ಹಾಗಾಗಿ ಪರೀಕ್ಷೆಗಳಿಲ್ಲ. ಇವತ್ತು ಮಕ್ಕಳು ಸುಮಾರು 2.5 ಗಂಟೆ ಕಾರ್ಯಕ್ರಮ ನೀಡ್ತಾ ಇದ್ದಾರೆ. ನೀವೆಲ್ಲ ಇನ್ನು ಮುಂದೆ ನೋಡಿ ಆನಂದಿಸ್ತಿದ್ರೆ ಈಗ ನೋಡಿರೋದ್ರ ಬಗ್ಗೆ ನಮಗೆ ಅಭಿಪ್ರಾಯ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ 28 ಮಕ್ಕಳು, ಕೇವಲ 28 ಮಕ್ಕಳು 2.5 ಗಂಟೆ ಕಾರ್ಯಕ್ರಮ ನಿಮ್ಮ ಮುಂದೆ ಪಡಿಸ್ತಾ ಇದ್ದಾರೆ. ಇದು ಪ್ರತಿ ತಿಂಗಳು ನಡೆಯುವಂಥ ಕೆಲಸ. ಪ್ರತಿ ತಿಂಗಳು ಒಂದು ವೇದಿಕೆ ಅಂತ ಒಂದು ಸಣ್ಣ ಎಲ್ಲರ ಮಕ್ಕಳು ಸೇರಿ ಅವ್ರು ಏನು ಕಲಿತಿದ್ದಾರೆ, ಯಾವುದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಹೆಚ್ಚಿದೆ ಅದನ್ನು ಅವರು ಪ್ರಸ್ತುತಿಪಡಿಸ್ತಾರೆ. ಅದಕ್ಕೆ ತಯಾರಿ ಇಲ್ಲ, ಯಾರು ಹೀಗೆ ಮಾಡಿ ಅಂತ ಹೇಳೋದಿಲ್ಲ. ಆದರೆ ಮಕ್ಕಳೇ ಬಂದು ಅವ್ರು ಏನು ಕಲ್ತಿದ್ದಾರೆ ಅದನ್ನು ಈ ಥರ ಒಂದು ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾರೆ. ಅದು ಒಂದು 2.5 ಗಂಟೆ 3 ಗಂಟೆ ಆಗುತ್ತೆ. ಅಂದರೆ ಪ್ರತಿ ತಿಂಗಳು ಮಾಡುವಂತಹ ಸಾಮರ್ಥ್ಯ ಇದೆ. ಅಂದರೆ ಮಕ್ಕಳಲ್ಲಿ ಇದು ಸಹಜವಾಗಿ ಇರುವಂಥದ್ದಿದು. ನಾವು ಕೇವಲ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ನಾವು ಇದೇ ಸಿಲೆಬಸ್ಸು, ಇಷ್ಟೇ ಓದಬೇಕು, ಇದೇ ಪರೀಕ್ಷೆಗೆ ಓದಬೇಕು ಅನ್ನೋ ಒಂದು ಅಭ್ಯಾಸ ಮಾಡಿಸಿ ಮಕ್ಕಳಲ್ಲಿರುವಂತಹ ಸಾಮರ್ಥ್ಯಗಳನ್ನು, ಅವರಲ್ಲಿರುವಂಥ ವಿಶೇಷ ಗುಣಗಳನ್ನು ಮತ್ತು ಸ್ಪೆಷಲ್ ಎಬಿಲಿಟೀಸ್ ಏನಿರುತ್ತೆ ಅದನ್ನು ನಾವು ಬೆಳೆಸೋದಕ್ಕೆ ಅವಕಾಶ ಕೊಡೋದಿಲ್ಲ ಈ ಟೆಸ್ಟು ಪರೀಕ್ಷೆ ಸಿಲೆಬಸ್ಸು ವ್ಯವಸ್ಥೆಯಲ್ಲಿ. ಇಲ್ಲಿ ನಾವು ಕೇವಲ ಅದಕ್ಕೆ ಅವಕಾಶ ಕೊಡೋದಕ್ಕೆ ಪ್ರಯತ್ನ ಮಾಡಿದ ಹಾಗೆಯೇ ಮಕ್ಕಳ ಕಲಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಕಲಿಕೆ ಅಂದರೆ ಕೇವಲ ಪುಸ್ತಕದಲ್ಲಿ ಏನಿದೆ ಅದನ್ನು ತಿಳ್ಕೊಳ್ಳೋದಲ್ಲ, ಕಲಿಕೆ ಅನುಭವಾತ್ಮಕವಾಗಿ ಮಾಡೋವಂಥದ್ದು. ಅಂದರೆ ಎಲ್ಲ ಮಾಡಿ ಕಲಿಯುವಂಥ ವ್ಯವಸ್ಥೆ. ಅವರು ಸೈನ್ಸ್ ಕೂಡ ಮಾಡಿ ಕಲಿತಾರೆ, ಮ್ಯಾಥಮೆಟಿಕ್ಸು ಮಾಡಿ ಕಲಿಯುವಂಥದ್ದು. ಈವನ್ ಭಾಷೆನೂ ಒಂಥರ ಅವರೇ ಏನಾದರೂ ವಿಶೇಷವಾಗಿ ರಚಿಸುವಂಥ ಪ್ರಯತ್ನ ಇರುತ್ತೆ. ಇವತ್ತು ನಿರೂಪಣೆ ಮಾಡಿದಂಥ ವಿದ್ಯಾರ್ಥಿಗಳು ಕೆಲವು ಶ್ಲೋಕಗಳನ್ನು ಹೇಳಿದ್ರು, ನೀವು ಗಮನಿಸಿರಬಹುದು. ಅದು ಅವರೇ ಬರೆದಂತಹ ಶ್ಲೋಕಗಳು, ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಅವರೇ ಬರೆದಂತಹದ್ದು. ಅಂದರೆ ನಾವು ಸರಿಯಾದಂತಹ ಅವಕಾಶ ಕೊಟ್ಟರೆ ಮಕ್ಕಳಲ್ಲಿ ಈ ಎಲ್ಲ ಅವರ ಕ್ರಿಯೇಟಿವಿಟಿ ಇರ್ಬೋದು, ಫಂಡಮೆಂಟಲ್ ಸಾಮರ್ಥ್ಯ ಇರ್ಬೋದು, ಎಲ್ಲ ವಿಕಸಿತವಾಗೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಕೇವಲ ಇದೊಂದು ಅಂದರೆ ಕಲಿಕೆ ಇಟ್ಸ್ ವೆರಿ ಸಿಂಪಲ್, ಬಹಳ ಸುಲಭವಾಗಿ ಮಕ್ಕಳು ಕಲಿತಾ ಹೋಗ್ತಾರೆ. ಯಾವುದೇ ಒತ್ತಡ ಇಲ್ಲದೆ ಇರುವಾಗ
ಅವರ ಕಲಿಕೆ ಬಹಳ ಚೆನ್ನಾಗಾಗುತ್ತೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳು ನಮ್ಮಲ್ಲಿದೆ. ಸೊ ಹಾಗಾಗಿ ಮಕ್ಕಳಾಗಿರುವಂತಹ ವ್ಯವಸ್ಥೆ, ಮಕ್ಕಳಿಗೆ ಇಲ್ಲದ ಪ್ರೆಷರನ್ನು ಬೇಡದೇ ಇರುವಂತಹ ಪ್ರೆಷರ್ ಹಾಕದೇ ಇರುವಂಥ ವ್ಯವಸ್ಥೆ, ಮಕ್ಕಳು ತಮ್ಮ ಆಸಕ್ತಿ ಮತ್ತು ತಮ್ಮ ಸಾಮರ್ಥ್ಯಗಳನ್ನು ತಾವೇ ಗುರುತಿಸ್ಕೊಂಡು ಅದರಲ್ಲಿ ಮುಂದುವರಿಸುವಂಥ ವ್ಯವಸ್ಥೆ ಇಲ್ಲಿ ಪ್ರಯತ್ನ ನಡೀತಾ ಇರೋದು ಈ 12 ವರ್ಷಗಳಲ್ಲಿ. ಇದೆಲ್ಲವೂ ಆಗಬೇಕಾಗಿರುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ಚಿಂತನೆಗಳ ಆಧಾರದ ಮೇಲೆ ಅನ್ನೋದು ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ. ನಮ್ಮ ಕಾರ್ಯಕ್ರಮಗಳಲ್ಲಿ ಯಾವುದೇ ಇರಬಹುದು, ಪ್ರತಿದಿನವೂ ಸಂವಿಧಾನದಲ್ಲಿ ಇದೇ ರೀತಿಯಾದಂಥ ವಾತಾವರಣ ಕಾಣಬಹುದು. ಅಂದರೆ ಮಕ್ಕಳ ಅವರು ನಡೆ ನುಡಿ, ಭಾಷೆ, ಉಡುಪು, ಅವ್ರು ನಡ್ಕೊಳ್ಳುವಂತಹ ರೀತಿ ಎಲ್ಲವೂ ನಮ್ಮ ಸಂಸ್ಕೃತಿಗೆ, ನಮ್ಮ ದೇಶದ ಥರ ಸಿವಿಲೈಸೇಷನಲ್ ಆಸ್ಪೆಕ್ಟ್ ಏನಿದೆ ಅದಕ್ಕೆ ಅನುಗುಣವಾಗಿ ಇರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಪೋಷಕರು, ಗುರುಗಳು ಎಲ್ಲ ಸಾಕಷ್ಟು ಇದಕ್ಕೆ ಹೊಂದಿಕೊಂಡು ಇದನ್ನು ಇದೇ ರೀತಿ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇರೋವಂಥದ್ದು. ಇದು ಈಗಿನ ಕಾಲದಲ್ಲಿ ಬಹಳ ಕಷ್ಟ. ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್ ತುಂಬ ಇದೆ. ನೀವು ಕಳೆದ 1 ಗಂಟೆ ಇಲ್ಲಿ ನೋಡಿರೋದ್ರಲ್ಲಿ ನಾವು ಹೊರಗಡೆಯಿಂದ ಇಲ್ಲಿಗೆ ಬಂದಾಗ ಇದೇ ಬೇರೆ ಪ್ರಪಂಚ, ಇದೇ ಬೇರೆ ಅಂತ ವಾತಾವರಣ ಅಂತ ನಿಮಗೆ ಅನಿಸಿರ್ಬೋದು. ಯಾಕೆಂದರೆ ಎಲ್ಲರೂ ಕನ್ನಡದಲ್ಲಿ ಮಾತಾಡ್ತಾರೆ, ಸಂಸ್ಕೃತದಲ್ಲಿ ಮಾತಾಡ್ತಾರೆ, ಇಂಗ್ಲೀಷಲ್ಲೂ ಮಾತಾಡ್ತಾರೆ, ಬರಲ್ಲ ಅಂತೇನಿಲ್ಲ. ಆದರೆ ಅವರು ಮಾತಾಡುವಂಥ ವಿಷಯಗಳು, ಅವರು ಮಾಡುವಂಥ ಚಿಂತನೆಗಳು ಹೆಚ್ಚು ನಮ್ಮ ಸನಾತನ ಧರ್ಮಕ್ಕೆ ಪೂರಕವಾಗಿರೋವಂತಹ ಪ್ರಯತ್ನಗಳು ನಡೀತಾ ಇರುತ್ತೆ. ಸೊ ಇದು ನಮಗೆ ವಿಶೇಷವಾಗಿ ಇದರ ಬಗ್ಗೆ ನಾವು ಗಮನ ಕೊಡ್ತಾ ಬರ್ತಾ ಇದ್ದೀವಿ. ಸಂಸ್ಕೃತ ಮಾತಾಡ್ತಾರೆ ಮಕ್ಕಳು, ಸಂಸ್ಕೃತದಲ್ಲಿ ಪದ್ಯ ರಚನೆ ಈ ಥರದ್ದೆಲ್ಲ ಮಾಡುತ್ತೆ. ಸುಮಾರು ಜನ ಪೋಷಕರು ಮತ್ತು ಗುರುಗಳು ಇದಕ್ಕೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದೇ ರೀತಿ ಕಲೆ, ಆಟ, ಈ ಪಾಟ್ರಿ ಮಾಡ್ತಾರೆ, ನೇಚರ್ ವಾಕ್ ಇರುತ್ತೆ. ಈ ಥರದ್ದು ಸಾಕಷ್ಟು ವಿಷಯಗಳನ್ನು ಒಟ್ಟುಗೂಡಿಸಿ ನಮ್ಮ ಭಾರತೀಯ ಚಿಂತನೆ ಮತ್ತು ಸಂಸ್ಕೃತಿಯ ಆಧಾರದ ಮೇಲೆ ನಾವು ಇದೊಂದು ಕಲಿಕೆಯ ವಾತಾವರಣನ ನಿರ್ಮಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದಕ್ಕೆ ವಿ ಆರ್ ಸ್ವಿಮ್ಮಿಂಗ್ ಎಗೇನ್ಸ್ಟ್ ದ ಟೈಡ್. ಅಂದರೆ ಹೊರಗಿನ ಪ್ರಪಂಚದಲ್ಲಿ ಇದಕ್ಕೆ ವಿರುದ್ಧವಾಗಿ ನಡೀತಾ ಇರುವಂಥದ್ದು. ನಾವು ವಿ ಆರ್ ಸ್ವಿಮ್ಮಿಂಗ್ ಎಗೇನ್ಸ್ಟ್ ದ ಟೈಡ್. ಇದು ಸುಲಭ ಅಲ್ಲ. ಆದರೆ ಎಲ್ಲರ ಪ್ರೋತ್ಸಾಹ, ಸಹಕಾರ ನಮಗೆ ಇಷ್ಟು ವರ್ಷ ಸಿಕ್ಕಿದೆ. ಇದೇ ರೀತಿ ಎಲ್ಲರ ಮುಂದೆನೂ ನಮಗೆ ಸಹಕಾರ ನೀಡಿ ಆಶೀರ್ವದಿಸಬೇಕೆಂದು ನಿಮ್ಮೆಲ್ಲರನ್ನೂ ಕೋರ್ಕೊತಾ ಇದ್ದೀನಿ. ಮತ್ತು ಕಾರ್ಯಕ್ರಮ ಮುಂದುವರಿಯುತ್ತೆ. ಸಂವಿಧಾನದ ಒಂದು ಸಣ್ಣ ಪರಿಚಯ ನಿಮಗಿರಲಿ ಅಂತ ನನ್ನ 2 ಮಾತುಗಳನ್ನು ಆಡಿದ್ದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.